ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋ BS ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ಸೈಕಾಲಜಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ಮಾಡ್ತಿದ್ದೀನಿ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೋರಿ, ಯಾಕಂದರೆ ಈಗಾಗಲೇ ನಾನು ಅನಾಟಮಿ ಫಿಸಿಯಾಲಜಿನೂ ಕೂಡ ಕೊಟ್ಟಿದ್ದೀನಿ. ಇನ್ ಕೇಸ್ ಯಾರು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎರಡೂ ಕೂಡ ವೀಡಿಯೋ ಇರ್ತದೆ, ನೋಡ್ಕೊರೋ ಒಂದು ಟೈಮ್. ಯಾಕಂದರೆ ನೋಡಿ, ನಾನು ಇವಾಗ ಹೇಳೋವಂಥ ಕ್ವೆಶನ್ಸ್ ಇಷ್ಟೇ ಓದಿ ಅಂತ ಹೇಳಲ್ಲ, ಬಟ್ ಎಕ್ಸಾಮ್ಗಿಂತ ಮುಂಚೆ, ಎಕ್ಸಾಮ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಮೊದಲು ಇವು ಎಲ್ಲ ಕ್ವೆಶನ್ ಅಟ್ಲೀಸ್ಟ್ ಒಂದು 2 ಟೈಮ್ ಆದರೂ ರಿವೈಂಡ್ ಮಾಡ್ಕೊಂಡಿರಿ. ಜಸ್ಟ್ ಬರೀ ಪಾಸಿಂಗ್ ಅಲ್ಲ, ಚೆನ್ನಾಗಿ ಸ್ಕೋರೇ ಆಗುತ್ತೆ. ಸೊ ಆ ರೀತಿ ಕ್ವೆಶನ್ಸ್ ಇದಾವೆ ಇವು. ಓಕೆ, ಸರಿ, ಡೈರೆಕ್ಟಿಗೆ ಒಂದೊಂದು ಚಾಪ್ಟರ್ ವೈಸ್ ಏನೇನಿದಾವೆ ನೋಡ್ಕೊತ ಹೋಗ್ಬಿಡ್ರಿ. ಇಂಟ್ರೊಡಕ್ಷನ್, ಎಸ್ಸೆ, ಶಾರ್ಟ್ ಆನ್ಸರ್ ಮತ್ತು ವೆರಿ ಶಾರ್ಟ್ ಆನ್ಸರ್ ನಮ್ಗೆ ಗೊತ್ತಿರುವ ಹಾಗೆ. ಎಸ್ಸೆದಲ್ಲಿ ಒಂದೇ ಅಂದರೆ ಇಂಟ್ರೊಡಕ್ಷನು ಫಸ್ಟ್ನೇದು ಎಸ್ಸೆದಲ್ಲಿ ಒಂದು ಕ್ವೆಶನ್ ತೆಗೆದಿದ್ದೀನಿ. ನೀವು ಇದನ್ನ ಅಂದರೆ ಫಾಸ್ ಮಾಡಿ ಬರ್ಕೊಳ್ಳಿ. ಅದಾದ ತಕ್ಷಣ ಶಾರ್ಟ್ ಆನ್ಸರ್ ಅಂತಂದರೆ ಫಸ್ಟ್ ಚಾಪ್ಟರ್ದಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುವಾಗೆ ಶಾರ್ಟ್ ಆನ್ಸರ್ ಕೇಳ್ತಾರೆ, ಇಲ್ಲ ಅಂತಂದ್ರೆ ವೆರಿ ಶಾರ್ಟ್ ಆನ್ಸರ್ ಅಂತಂದರೆ 2 ಮಾರ್ಕ್ಸ್ ಕೇಳ್ಬೋದು. 10 ಮಾರ್ಕ್ಸ್ಗೆಲ್ಲ ಕೇಳಲ್ಲ, ಬಟ್ ಆದರೂ ಸುಮ್ಮನೆ ಎಸ್ಸೆ ಇರಲ್ಲ ಅಂತ ಒಂದು ಕೊಟ್ಟಿದ್ದೀನಿ ನಿಮಗೆ ಅಷ್ಟೇ. ಓಕೆ, ಬಟ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ನೋಡ್ಕೋರಿ. ಅದಾದ ತಕ್ಷಣ 2 ಮಾರ್ಕ್ಸ್ ಏನೇನೆಲ್ಲ ಕೇಳ್ಬೋದು ಅಂತಂದು ಒಂದು 2 ಕೊಟ್ಟಿದ್ದೀನಿ, ನೋಡ್ಕೋರಿ. ಇಷ್ಟೇ ಓದಬೇಕಂತ ಹೇಳ್ತಿಲ್ಲ, ನಾನು ಪದೇ ಹೇಳ್ತಿದ್ದೀನಿ. ಮೊದಲು ಇವನ್ನೆಲ್ಲ ಕವರ್ ಮಾಡ್ಕೊರಿ ಅಂತ ಹೇಳ್ತಿದ್ದೀನಿ. ಓಕೆ, ನೆಕ್ಸ್ಟ್ ಎರಡನೇದು ಬಯೋಲಜಿಕಲ್ ಬೇಸಿಸ್ ಆಫ್ ಬಿಹೇವಿಯರ್ ಅಂತಂದು. ಇದರಲ್ಲೂ ಅಷ್ಟೇ 10 ಮಾರ್ಕ್ಸ್ ಏನು ಕೇಳಲ್ಲ, ಬಟ್ ಆದರೂ ಕೂಡ ಇರಲಿ ಅಂತ ಒಂದು ಕೊಟ್ಟಂಗೆ ನಿಮಗೆ. ಬಟ್ ಶಾರ್ಟ್ ಆನ್ಸರ್ 5 ಮಾರ್ಕ್ಸಿಗೆ ಮಾತ್ರ ಪಕ್ಕ ಕೇಳ್ತಾರೆ ಒಂದು. ಓಕೆ, ಸೊ 5 ಕೊಟ್ಟಿದ್ದೀನಿ, ನೋಡ್ಕೊರಿ. ಓಕೆ, ಕಾಣಿಸ್ತಿದೆ ನೋಡಿ. ಬಟ್ 10 ಮಾರ್ಕ್ಸಿಗೆ ಆಲ್ಮೋಸ್ಟ್ ಕೇಳೋ ಡೌಟು, ಬಟ್ 5 ಮಾರ್ಕ್ಸ್ಗೆ ಅಂತೂ ಕೇಳ್ತಾರೆ, ನೋಡ್ಕೊರಿ. ಬಟ್ ಶಾರ್ಟ್ ಆನ್ಸರು ಕೂಡ ನೋಡ್ಕೊರಿ, ಒಂದು 4 ಕೊಟ್ಟಿದ್ದೀನಿ. ಇದ್ರ ಮೇಲೆ ಕೇಳಿದ್ರೆ ಇಷ್ಟರಲ್ಲೇ ಕೇಳ್ಬೋದು. ಓಕೆ, ಆಲ್ಮೋಸ್ಟ್ ಇದರಲ್ಲೇ ಕೇಳ್ತಾರೆ. ಸೊ ಇದನ್ನೆಲ್ಲ ಕೂಡ ಮೊದಲು ರೆಡಿ ಆಗಿರಿ, ಅಂದರೆ ಓದ್ಕೊಂಬಿಡಿ. ನೆಕ್ಸ್ಟ್ ಮೆಂಟಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಹೈಜೀನ್. ಸೊ ಇದರಲ್ಲಿ 10 ಮಾರ್ಕ್ಸ್ ಕೇಳಲ್ಲ ಅಂತ ಹೇಳಕ್ಕೆ ಬರಲ್ಲ, ಬಟ್ ಆಲ್ಮೋಸ್ಟ್ ಕೇಳಲ್ಲ, ಬಟ್ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಕೇಳಿದ್ರೆ ಏನು ಮಾಡ್ತಾರೆ. ಸೊ ಹಂಗಾಗಿ 2 ಕೊಟ್ಟಿದ್ದೀನಿ, ನೋಡ್ಕೊಂಡ್ರಿ. ಅದಾದ ತಕ್ಷಣ ಶಾರ್ಟ್ ಆನ್ಸರ್. ಶಾರ್ಟ್ ಆನ್ಸರು ಇದರಲ್ಲಿ ಕೇಳೋದು ನಿಮ್ಗೆ. ಓಕೆ, ಕೇಳಿದ್ರೆ ನಿಮ್ಗೆ 5 ಮಾರ್ಕ್ಸ್ ಕೇಳ್ತಾರೆ ಇದರಲ್ಲಿ. ಸೊ ಹಂಗಾಗಿ ನಿಮಗೆ 5 ಕ್ವೆಶನ್ಸ್ಗಳು ಶಾರ್ಟ್ ಆನ್ಸರಲ್ಲಿ ಸಿಗ್ತವೆ, ನಿಮಗೆ ನೋಡ್ಕೋಬೋದು. ಅದರಷ್ಟು ವೆರಿ ಶಾರ್ಟ್ ಆನ್ಸರು ಕೂಡ ನಿಮಗೆ ಅದರಲ್ಲೂ ಕೂಡ ಒಂದು 6 ಕೊಟ್ಟಿದ್ದೀನಿ, ಇರಲಿ ಅಂತ. ಓಕೆ, ಅದಾದ ತಕ್ಷಣ ಡೆವಲಪ್ಮೆಂಟಲ್ ಸೈಕಾಲಜಿ. ಓಕೆ, ಇದರಲ್ಲೂ ಕೂಡ ಎಸ್ಸೆಕ್ಕೆಲ್ಲ ಡೌಟು, ಬಟ್ ಇರಲಿ, ಆದರೂ ಒಂದು ಕೊಡೋಣ ಅಂತ ಕೊಟ್ಟಂಗೆ. ಅದಾದ ತಕ್ಷಣ ಶಾರ್ಟ್ ಆನ್ಸರ್. ಓಕೆ, ಶಾರ್ಟ್ ಆನ್ಸರ್ ನಿಮಗೆ ಕಾಣಿಸ್ತಿದೆ ನೋಡಿರಿ, 4 ಕಾಣಿಸ್ತಿದ್ದಾವೆ. ಅದಾದ ತಕ್ಷಣ ನೆಕ್ಸ್ಟ್ ನಿಮಗೆ ವೆರಿ ಶಾರ್ಟ್ ಆನ್ಸರು ಕೂಡ ನಿಮಗೆ ಒಂದು ಸ್ವಲ್ಪ 3 ಇದ್ದಾವೆ. ಬಟ್ ಆಲ್ಮೋಸ್ಟ್ ಇದ್ರೆ ಶಾರ್ಟ್ ಆನ್ಸರ್ ಕೂಡ ನೋಡ್ಕೊರಿ, ಯಾಕಂದರೆ ಡೆವಲಪ್ಮೆಂಟಲ್ ಸೈಕಾಲಜಿ ಒಳಗೆ 5 ಮಾರ್ಕ್ಸಿಗೆ ಕೇಳೋ ಸಾಧ್ಯತೆ ಜಾಸ್ತಿ ಇರ್ತದೆ. ಓಕೆ, ನೆಕ್ಸ್ಟ್ ವೆರಿ ಶಾರ್ಟ್ ಆನ್ಸರ್ ಕೂಡ ನೋಡ್ಕೊರಿ. ಅದಾದ ತಕ್ಷಣ ಪರ್ಸ್ನಾಲಿಟಿ. ಇದು ಪರ್ಸ್ನಾಲಿಟಿ, ಕಾಗ್ನಿಟಿವ್ ಪ್ರೊಸೆಸ್ಸು ಮತ್ತು ಮೋಟಿವೇಶನ್. ಇದರಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಎಸ್ಸೆ ಕೇಳ್ತಾರೆ ಆಲ್ಮೋಸ್ಟ್. ಓಕೆ, ಸೊ ಪರ್ಸ್ನಾಲಿಟಿನೂ ಕೂಡ ಎಸ್ಸೆ ಕೇಳೋ ಡೌಟು, ಬಟ್ ಆದರೂ ಕೂಡ ಓದ್ಕೊಂಡಿರಿ ಅಂತಂದು ಕೊಟ್ಟಂಗೆ, ಬಟ್ ಕೇಳಲ್ಲ. ಬಟ್ ಶಾರ್ಟ್ ಆನ್ಸರ್ ಮಾತ್ರ ಪಕ್ಕ ಕೇಳ್ತಾರೆ. ಸೊ ಹಂಗಾಗಿ ಅದು ನೋಡ್ಕೋಬೋದು. ನಿಮಗೆ ಎಷ್ಟು 5 ಕೊಟ್ಟಿದ್ದೀನಿ, ಸೊ ಅದಕ್ಕೆ ಜಾಸ್ತಿ ಆಯ್ತು ಅಂದ್ಕೊತೀನಿ ಇದನ್ನು. ಸೊ ಓದ್ಕೋಬೇಕು ನೀವು. ಶಾರ್ಟ್ ಆನ್ಸರ್ ಕೂಡ ಇಂಪಾರ್ಟೆಂಟ್, ನೋಡ್ಕೊರಿ. ಕಾಗ್ನಿಟಿವ್ ಪ್ರೊಸೆಸ್ ಇದು ಮಾತ್ರ ದೊಡ್ಡ ಚಾಪ್ಟ್ರು, ಇದು ಮಾತ್ರ ಭಾಳಷ್ಟು ನಿಮಗೆ ಸ್ಕೋರ್ ಮಾಡುವಂಥ ಚಾಪ್ಟರ್ ಅಂದರೆ ಇದೆ ಒಂದು. ಸೊ ಹಂಗಾಗಿ ನಿಮಗೆ ಎಸ್ಸೆನೇ 3 ಕೊಟ್ಟಿದ್ದೀನಿ. ಇವು 3 ಓದಬೇಕಂತಲ್ಲ, ನೆನ್ಪಿಟ್ಕೋರಿ. ಇನ್ನೂ ಕೂಡ ಇದೋ ಕ್ವಶನ್ಸ್ ಭಾಳಷ್ಟು ಇದೆ ಕಾಗ್ನಿಟಿವ್ ಪ್ರೊಸೆಸ್ಸು. ಬಟ್ ನಾನು ಅಲ್ಲಿ ಏನು ಮಾಡೀನಿ ಅಂತಂದರೆ 5 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ಕೊಟ್ಟಿದ್ದೀನಿ. ಅಂತಂದರೆ 10 ಮಾರ್ಕ್ಸಲ್ಲಿ 3 ಕೊಟ್ಬಿಟ್ಟು 5 ಮಾರ್ಕ್ಸ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀನಿ, ಮತ್ತು 2 ಮಾರ್ಕ್ಸು ಕೂಡ ಜಾಸ್ತಿ ಕೊಟ್ಟಿದ್ದೀನಿ. ಅಂತಂದರೆ ಏನಪ್ಪ ಅಂದರೆ ಓವರಾಲ್ ಈ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ. ಜಾಸ್ತಿ ಇದನ್ನು ಬಿಟ್ಟು ಇನ್ನೂ ಕೂಡ ಜಾಸ್ತಿ ಓದಿರಿ ಅದನ್ನ ಕಾಗ್ನಿಟಿವ್ ಪ್ರೊಸೆಸ್ನ. ಓಕೆ, ಸೊ ಶಾರ್ಟ್ ಆನ್ಸರ್ ಕೂಡ ನಿಮಗೆ ಅಂದ್ಕೊಂಡಂಗೆ ಸ್ವಲ್ಪ ಹೇಳ್ದಂಗೆ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ. ಓಕೆ, ಬಟ್ ಇಲ್ಲಿ ಶಾರ್ಟ್ ಆನ್ಸರ್ ಕೂಡ ಎಲ್ಲ ಕೂಡ ಮಿಕ್ಸ್ ಮಾಡಿ ನಿಮಗೆ ಕೊಡಬೇಕಾಗಿರ್ತದೆ ನಾನು. ಸೊ ಹಂಗಾಗಿ ವೆರಿ ಶಾರ್ಟ್ ಆನ್ಸರ್ ಕೂಡ ಕೊಟ್ಟಿದ್ದೀನಿ, ನೋಡ್ಕೋರಿ ಒಂದು ಟೈಮ್. ಯಾಕಂತಂದರೆ ಈ ಚಾಪ್ಟರ್ ನಿಮಗೆ ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಮೋಟಿವೇಶ್ನಲ್ ಆ್ಯಂಡ್ ಎಮೋಷ್ನಲ್ ಪ್ರೊಸೆಸ್. ಇದನ್ನು ಕೂಡ ಭಾಳ ಇಂಪಾರ್ಟೆಂಟು. ಹೇಳ್ದಂಗೆ ಕಾಗ್ನಿಟಿವ್ ಪ್ರೊಸೆಸ್ ಮತ್ತು ಮೋಟಿವೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಇದರಲ್ಲೇ ನೀವು ಪಾಸ್ ಆಗ್ಬೋದು, ಬಟ್ ಎಲ್ಲನೂ ಕೂಡ ಓದ್ಕೊಂಡ್ರೆ ಸ್ಕೋರ್ ಆಗುತ್ತೆ. ಓಕೆ, ಶಾರ್ಟ್ ಆನ್ಸರ್ ಕೂಡ 3 ಕಾಣಿಸ್ತಿದೆ ನೋಡಿ. ಅದಾದ ತಕ್ಷಣ ಶಾರ್ಟ್ ಆನ್ಸರ್ ಕೂಡ 3 ಕೊಟ್ಟಿದ್ದೀನಿ. ವೇರಿ ಅಂದರೆ ಶಾರ್ಟ್ ಆನ್ಸರ್ ಇದ್ರ ಕೂಡ ಶಾರ್ಟ್ ಆನ್ಸರ್. ಓಕೆ, ಅಂದರೆ ಶಾರ್ಟ್ ಆನ್ಸರು ನಿಮಗೆ 2 ಕೊಟ್ಟಿದ್ದೀನಿ. ಅಂದರೆ ಏನಪ್ಪ ಅಂತಂದರೆ 2 ರೀತಿ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ, ಮುಂದೆ ಹೇಳ್ತೀನಿ ತಡಿ. ಅಂತಂದರೆ ಇಲ್ಲಿ ಮೇ ಬಿ ನಿಮಗೆ ಮೋಟಿವೇಶನ್ ಆ್ಯಂಡ್ ಎಮೋಷ್ನಲ್ ಪ್ರೊಸೆಸ್ ಒಳಗೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ 10 ಮಾರ್ಕ್ಸಿಗೆ ಕೇಳೋ ಸಾಧ್ಯತೆ ಜಾಸ್ತಿ ಇರ್ತದೆ. ಅಂದರೆ 5 ಮಾರ್ಕ್ಸಿಂದ 2 ಕೇಳೋ ಸಾಧ್ಯತೆ ಇರ್ತದೆ. ಹಂಗಾಗಿ ಸಪ್ರೇಟ್ ಕೊಟ್ಟಿದ್ದೀನಿ. ಇರಲಿ, ಆದರೂ ಕೂಡ ನೀವೇನು ಮಾಡಪ್ಪ ಅಂತಂದ್ರೆ ಕಂಬೈಂಡಾಗಿ ಓದ್ಕರಿ, ಒಂದಾದರೂ ಕೇಳ್ತಾರೆ ಇಷ್ಟರಲ್ಲಿ. ಓಕೆ, ನೆಕ್ಸ್ಟ್ ಏನಂತಂದರೆ ವೆರಿ ಶಾರ್ಟ್ ಆನ್ಸರು ಕೂಡ ನಿಮಗೆ ಸ್ವಲ್ಪ ಇರಲಿ ಅಂತಂಗೆ ಸ್ವಲ್ಪ ಕೊಟ್ಟಂಗೆ, ಅದನ್ನು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲೂ ಕೂಡ 2 ಮಾರ್ಕ್ಸ್ ಸಡನ್ ನಿಮ್ಗೆ ಏನಾದರೂ ಸ್ಟ್ರೆಸ್ಸಾರ್ ಅಂತ ಕೇಳಿಬಿಡ್ಬೋದು. ಓಕೆ, ಸೊ ಹಂಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೇಳ್ಬೋದು, ಅಥವಾ ಲೈಕ್ ಎಟ್ ಆ್ಯಟಿಟ್ಯೂಡ್ ಸ್ಕೇಲ್ ಅಂತ ಕೇಳ್ಬೋದು. ಸೊ ಹಂಗಾಗಿ 2 ಮಾರ್ಕ್ಸಿಂದ ಸ್ವಲ್ಪ ಇರಲಿ ಅಂತ ಕೊಡ್ಬೇಕು, ಅವನು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಸೈಕಾಲಜಿಕಲ್ ಅಸೆಸ್ಮೆಂಟ್ ಆ್ಯಂಡ್ ಇಟ್ಸ್ ಟೆಸ್ಟ್ ಅಂತಂದು ಯೂನಿಟ್ 8. ಇದರಲ್ಲೂ ಕೂಡ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ 2 ಮಾರ್ಕ್ಸಿನ ಅಷ್ಟೇ ಕೇಳ್ತಾರೆ ಇದರಲ್ಲಿ. ಅಂದರೆ ಇಲ್ಲಿ ಟೆಸ್ಟ್ಗಳು ಬರ್ತಾವೆ ನಿಮಗೆ, ಎಲ್ಲನೂ ಕೂಡ ನಿಮ್ಗೆ ಮೊದಲು ರೆಡಿ ಆಗಿಬಿಡ್ರಿ, ಎಲ್ಲ ಟೆಸ್ಟು ಓದ್ಕೊಂಬಿಡಿ ಅವನು. ಓಕೆ,
ಕ್ಲಾಸಿಫಿಕೇಷನ್ ಒಂದು ಸ್ವಲ್ಪ ನೋಡಿಕೊಂಡು ಅದು ಕ್ಲಾಸಿಫಿಕೇಷನ್ ಬದಲು ಟೈಪ್ಸ್ ಅಂತ ಏನಿದೆ ನೋಡಿ ನೋಡಿಕೊಂಡು ಅದಾದ ತಕ್ಷಣ ಎಲ್ಲನೂ ಕೂಡ ಡೆಫಿನಿಷನ್ ಗೊತ್ತಿದ್ರೆ ವಿತ್ ಎಕ್ಸಾಂಪಲ್ ಗೊತ್ತಿದ್ದರೆ ಸಾಕು, ನೀವು ಆರಾಮ್ಸೆ 2 ಮಾರ್ಕ್ಸ್ ಅಥವಾ ಹೇಳೋಕ್ಕಾಗಲ್ಲ 2 ಮಾರ್ಕ್ಸಿಂದ 2 ಕೇಳಿದ್ರೆ ಓಕೆ, ಬಟ್ ಒಂದೇ ಕೇಳ್ತಾರೆ. ಅಪ್ಲಿಕೇಶನ್ ಆಫ್ ಸಾಫ್ಟ್ ಸ್ಕಿಲ್ಸ್ ಇದು ಕೂಡ ಒಂದು ಶಾರ್ಟ್ ಆನ್ಸರ್ ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಹಂಗಾಗಿ ಒಂದು ಏರಿಯಾದ ಎಸ್ಸೆ ಕೊಟ್ಟಂಗೆ. ಓಕೆ, ಸಾರಿ, ಶಾರ್ಟ್ ಆನ್ಸರು ನೋಡ್ಕೊರಿ, ಯಾಕಂದರೆ ಎಸ್ಸೆ ಬರೋ ಡೌಟು ಆಲ್ಮೋಸ್ಟ್ ಬರೋಲ್ಲ ಸುಮ್ಮನೆ, ಬಟ್ ಶಾರ್ಟ್ ಆನ್ಸರ್ ಬರ್ತದೆ. ಸೊ ಹಂಗಾಗಿ ನೋಡ್ಕೊರಿ ಅಂತ. ವೆರಿ ಶಾರ್ಟ್ ಆನ್ಸರ್ ಕೂಡ ನೋಡ್ಕೊರಿ, ಯಾಕಂದರೆ ಶಾರ್ಟ್ ಆನ್ಸರ್ ಕೊಡದೆ ಹೋದಾಗ ವೆರಿ ಶಾರ್ಟ್ ಆನ್ಸರ್ ಕೊಡ್ತಾರೆ. ಸರಿ, ಇದಿಷ್ಟು ನಿಮಗೆ ಸೈಕಾಲಜಿಗೆ ಸಂಬಂಧಪಟ್ಟಾಗೆ ನಾನು ಹೇಳ್ತಾ ಇದ್ದೀನಿ. ಮತ್ತೆ ನಿಮಗೆ ಇದಿಷ್ಟೇ ಓದಬೇಕಂತಲ್ಲ, ಇನ್ನೂ ಕೂಡ ಭಾಳಷ್ಟು ಇರ್ತವೆ. ಬಟ್ ಮೊದಲು ಇದನ್ನೆಲ್ಲ ಕೂಡ ಒಂದು 2 ಸತಿ ಪ್ರಿಪೇರ್ ಆತಂದರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ, ನನಗೆ ಒಂದು ಒಳ್ಳೆ ಸ್ಕೋರ್ ಆಗುತ್ತೆ ಅಂತಂದು. ಓಕೆ, ರೆಡಿಯಾಗಿ ಇನ್ನೂ ಒಂದು ಸೋಷಿಯಾಲಜಿ ಒಂದು ಹಾಕ್ತೀನಿ. ಬಟ್ ಸೋಷಿಯಾಲಜಿ ಮಾತ್ರ ಭಾಳ ಕಾಂಪ್ಲಿಕೇಟ್ ಆಗ್ತಿದೆ. ನೋಡೋಣ, ಹಾಕ್ತೀನಿ. ಬಾಯ್.